ಇನ್ನು ರಾಜ್ಯ ರಾಜಕೀಯದ ವಿಚಾರಕ್ಕೆ ಬರೋದಾದರೆ ನಾಯಕತ್ವ ಗೊಂದಲ, ದಾವಣಗೆರೆ ಜಟಾಪಟಿ ನಡುವೆ ಹಿರಿಯ ಶಾಸಕರು ಅಂದರೆ ಮಂತ್ರಿಗಿರಿಯ ಮೇಲೆ ಆಸೆ ಪಟ್ಟಿರ್ತಕ್ಕಂಥವರು ಈಗ ನಮಗೆ ಮಂತ್ರಿ ಮಾಡಿ ಅಂತಕ್ಕಂಥ ಬೇಡಿಕೆಯೊಂದಿಗೆ ದೆಹಲಿ ಫ್ಲೈಟನ್ನು ಹತ್ತಿದ್ದಾರೆ. ಎರಡಕ್ಕಿಂತ ಹೆಚ್ಚು ಬಾರಿ ಗೆದ್ದಿರ್ತಕ್ಕಂಥ ಸುಮಾರು 30 ಶಾಸಕರು ಮಂತ್ರಿಗಿರಿಗೆ ಹಕ್ಕೊತ್ತಾಯ ಮಾಡೋದಕ್ಕೆ ಬೆಂಗಳೂರಿನಿಂದ ಈಗ ದೆಹಲಿಗೆ ಹಾರಿದ್ದಾರೆ. ಇನ್ನು ಕೆಲವರು ಮುಂದಿನ ದಿನಗಳಲ್ಲಿ ಹೋಗಲಿದ್ದು ನಾಯಕತ್ವ ಗೊಂದಲ, ಪುನರ್ರಚನೆ ಎಲ್ಲದಕ್ಕೂ ಕೂಡ ಹಕ್ಕೊತ್ತಾಯ ಅಂದರೆ ಹೋಗ್ಬಿಟ್ಟು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ನಮ್ಮನ್ನು ಮಂತ್ರಿ ಮಾಡಿ ಸಂಪುಟ ಪುನರ್ರಚನೆ ಮಾಡಿ ಅಂತೆಲ್ಲ ಒತ್ತಾಯ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಹೈಕಮಾಂಡ್ ಲೆಕ್ಕಾಚಾರ ಏನಿದೆ ಅಂತ ಇನ್ನೂ ಯಾರಿಗೂ ಗೊತ್ತೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೋಗೋದಂತೂ ಪ್ರಯತ್ನ ಅಂತೂ ಮಾಡ್ತಾ ಇದ್ದಾರೆ. ಯಾರ್ಯಾರು ಹೋಗಿದ್ದಾರೆ, ಅವ್ರು ಏನೇನು ಹೇಳಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಸದ್ದು, ದೆಹಲಿಗೆ ಹಾರಿದ ಕಾಂಗ್ರೆಸ್ ಶಾಸಕರು. ಕಾಂಗ್ರೆಸ್ನಲ್ಲಿ ಸಂಪುಟ ಪುನರ್ರಚನೆಯ ಕೂಗು ಜೋರಾಗಿಯೇ ಮೊಳಗ್ತಿದೆ. ಉಪಚುನಾವಣೆ ಮುಗಿದ ಬೆನ್ನಲ್ಲೇ ಹಿರಿಯ ಶಾಸಕರು ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಡುವುದಕ್ಕೆ ದೆಹಲಿ ಪರೇಡ್ ನಡೆಸಿದ್ದಾರೆ. ಸುಮಾರು 30 ಜನ ಕಾಂಗ್ರೆಸ್ನ ಹಿರಿಯ ಶಾಸಕರು ದೆಹಲಿ ವಿಮಾನ ಹತ್ತಿದ್ದು, ನಾಳೆ ಇನ್ನೂ ಕೆಲವರು ದೆಹಲಿಗೆ ಹೋಗಿ ಗುಂಪನ್ನು ಸೇರಿಕೊಳ್ಳಲಿದ್ದಾರೆ. 3-4 ದಿನಗಳ ಕಾಲ ದೆಹಲಿಯಲ್ಲಿಯೇ ಇರಲಿರುವ ಹಿರಿಯ ಶಾಸಕರ ತಂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಚಿವ ಸ್ಥಾನಕ್ಕೆ ಬಲವಾದ ಹಕ್ಕೊತ್ತಾಯ ಮಂಡಿಸುವುದಕ್ಕೆ ತೀರ್ಮಾನಿಸಿದ್ದಾರೆ. ರಾಹುಲ್ ಭೇಟಿಗೂ ಕೂಡ ಶಾಸಕರ ತಂಡ ಸಮಯ ಕೇಳಿದೆಯಂತೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಪುಟ್ಟರಂಗ ಶೆಟ್ಟಿ, ಹಂಪನಗೌಡ, ಶಿವಲಿಂಗೇಗೌಡ, ಪ್ರಸಾದ್ ಅಬ್ಬಯ್ಯ, UB ಬಣಕಾರ್, ಮಹಂತೇಶ್ ಕೌಜಲ್ಗಿ, TB ಜಯಚಂದ್ರ, ಅಶೋಕ್ ಪಠಾಣ್, ಹ್ಯಾರಿಸ್, ಲಕ್ಷ್ಮಣ್ ಸೌದಿ, ಅಪ್ಪಾಜಿ ನಾಡಗೌಡ, ರಿಜ್ವಾನ್ ಹರ್ಷದ್, ಗುಬ್ಬಿ ಶ್ರೀನಿವಾಸ್ ಸೇರಿ 30 ಜನರ ತಂಡ ದೆಹಲಿಗೆ ಹಾರಿದೆ. ಭಾಳ ಜನ ಸೀನಿಯರ್ಸ್ ಇದ್ದಾರೆ. ನಾವೆಲ್ಲ ಕಲೆಕ್ಟಿವ್ ಲೀಡರ್ಶಿಪ್ನಾಗ ಹೋಗ್ತಾ ಇದೀವಿ. ಸಾಮೂಹಿಕ ನಾಯಕತ್ವ ನಮ್ದೆಲ್ಲ. ನಾನು ಲೀಡ್ರು, ನೀನು ಲೀಡ್ರು ಅನ್ನೋದಿಲ್ಲ. 30 ಜನದೊಳಗೆ ಎಲ್ಲ ಫ್ರೆಂಡ್ಸು ನಾವೆಲ್ಲ ಸಾಮೂಹಿಕ ನಾಯಕತ್ವಕ್ಕೆ ಡೆಲ್ಲಿಗೆ ಹೋಗ್ತಾ ಇದೀವಿ. ಒಂದೇ ಡಿಮಾಂಡ್ ಎಲ್ಲರಿಗೂ ಗೊತ್ತಿದೆ, ಪದೇ ಹೇಳ್ತಾನೆ ಇದ್ದೀವಿ. ಭಾಳ ಬೇಗನೆ ಶೀಘ್ರವಾಗಿ ಸಂಪುಟ ಪುನರ್ರಚನೆ ಮಾಡಿ ನಾವೆಲ್ಲ ಸೀನಿಯರ್ಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ. ಇನ್ನು ಸಚಿವಾಕಾಂಕ್ಷಿ ಶಾಸಕರ ಗುಂಪಿನ ಜೊತೆ ಹೋಗದ ಶಾಸಕರ ನಡೆ ಕುತೂಹಲ ಮೂಡಿಸಿದೆ. ಬಹುತೇಕ DKC ಬೆಂಬಲಿಗರು ಇವತ್ತು ದೆಹಲಿಗೆ ಹೋಗ್ತಿಲ್ಲ. ದೆಹಲಿಗೆ ಹೋಗಬೇಕಿದ್ದ ಒಟ್ಟು 39 ಶಾಸಕರ ಲಿಸ್ಟ್ ರೆಡಿಯಾಗಿತ್ತು. ಅಂತಿಮ ಹಂತದಲ್ಲಿ 15ರಿಂದ 18 ಶಾಸಕರು ಇವತ್ತು ದೆಹಲಿ ಪ್ರಯಾಣ ಮಾಡಿಲ್ಲ. ಇವರ ಪೈಕಿ ಕೆಲವರು ಕಾದ್ ನೋಡಿ ದೆಹಲಿಗೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ. ಅಲ್ಲದೆ ಹೈಕಮಾಂಡ್ ನಾಯಕತ್ವ ಗೊಂದಲ ಬಗೆಹರಿಸಬೇಕು, ಶೀಘ್ರವೇ ಸ್ಪಷ್ಟನೆ ಕೊಡಬೇಕು ಅಂತ ಹೇಳಿದ್ದಾರೆ. ಕಾರಣಾಂತರದಿಂದ ಹೋಗ್ತಾ ಇಲ್ಲ. ನನಗೆ ಅಂಬೇಡ್ಕರ್ ಜಯಂತಿ ಇದೆ. ಅಂಬೇಡ್ಕರ್ ಜಯಂತಿ, ಬಾಬು ಜಗಜೀವನ್ ರಾಮ್ ಜಯಂತಿ ನಾವು ಮಾಡಲಿಲ್ಲ. ಅದನ್ನು ನಾವು ಮಾಡ್ತಾ ಇದ್ದೀವಿ ಮಂಗಳವಾರ ಅಂಬೇಡ್ಕರ್ ಜಯಂತಿನ. ಆ ಕಾರಣಕ್ಕೋಸ್ಕರ ನಾನು ಹೋಗೋಕ್ಕಾಗಲಿಲ್ಲ. ಅಂಬೇಡ್ಕರ್ ಜಯಂತಿ ಮುಗಿದ್ಮೇಲೆ ನಾನು ಹೋಗ್ತೀನಿ. ನನಗೂ ಕರೆಸಿದ್ದಾರೆ ಎಲ್ಲ ಸ್ನೇಹಿತರು. ನಾನು ಸ್ವಲ್ಪ ಕ್ಷೇತ್ರದ ಕಾರ್ಯಕ್ರಮಗಳಿದ್ದಾವೆ ಇವತ್ತು ನಾಳೆ ಬೆಳಗ್ಗೆನೂ. ಅದು ಮುಗಿಸಿ ಹೋಗಬೇಕು ಏನೋ ಅಂತ ಯೋಚನೆ ಮಾಡಿ ಹೋಗ್ಬೇಕಂತ ಇದ್ದೀನಿ. ಬಟ್ ನೋಡಬೇಕು. ನಾನು ನನ್ನ ಮಗಳ ಮದುವೆ ಕಾರ್ಯದಲ್ಲಿ ನಾನು ಬ್ಯುಸಿಯಾಗಿದ್ದೀನಿ. ನಾನು ಒಂದಿನ ದೆಹಲಿಗೆ ಹೋಗ್ತೀನಿ. ನಮ್ಮ ಮುಖಂಡರುಗಳನ್ನ ಆಹ್ವಾನ ಮಾಡಲಿಕ್ಕೆ, ನಮ್ಮ ದೆಹಲಿ ವರಿಷ್ಠನ ಆಹ್ವಾನ ಮಾಡಲಿಕ್ಕೆ ಹೋಗ್ತೀನಿ. ಈಗ ನನಗೂ ಆಹ್ವಾನ ಬಂದಿತ್ತು ಎಲ್ಲರೂ ಹೋಗೋಣ ಅಂತ. ಆದರೆ ನಾನು ಈ ಬಿಸಿನಲ್ಲಿ ನಾನು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಪುಟ್ಟರಂಗ ಶೆಟ್ಟಿ, ಶಾಂತನಗೌಡ, TB ಜಯಚಂದ್ರ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಸಭೆಯನ್ನ ಮಾಡಿ ಉಪಚುನಾವಣೆಯ ನಂತರ ದೆಹಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಮ್ಮಲ್ಲೂ ಸಹ ಸಮರ್ಥರಿದ್ದಾರೆ ಅಲ್ವಾ, ನಮಗೂ ಕೊಡಿ ಅಂತ ಕೇಳೋದಕ್ಕೆ ಹೋಗ್ತಾ ಇದ್ದೇವೆ. ಹೊಸಬರಿಗೂ ಸಹ ಅವಕಾಶ ಕೊಡೋದು ಒಳ್ಳೆಯದು. ಎಲ್ಲರಿಗೂ ಕೊಡಿ ಅಂತ ಕೇಳ್ತಾ ಇಲ್ಲ. 30 ಜನ ಹೋದರೆ ಎಲ್ರಿಗೂ ಕೊಡೋದಕ್ಕಾಗಲ್ಲ. ಆದ್ಯತೆಯ ಮೇರೆಗೆ ಕೆಲವರಿಗೆ ಕೊಡಿ ಅಂಥೇಳಿ ತಮ್ಮ ಹಕ್ಕುಗಳನ್ನು ಕೇಳೋದಕ್ಕೆ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ಆ ಥರ ಏನಿಲ್ಲ. ಡೆಲ್ಲಿಗೆ ಹೋಗುವಂಥದ್ದು ನಿಮ್ಗೆಲ್ರಿಗೂ ಗೊತ್ತಿರುವಂಥ ವಿಚಾರನೇ. ಹಿಂದೆ ಒಂದು ಮೀಟಿಂಗ್ ಮಾಡಿ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. 1ನೇ ತಾರೀಕು, ಇದು 11ನೇ ತಾರೀಕು ಈ ಚುನಾವಣೆ ಆದ ನಂತರ ಡೆಲ್ಲಿಗೆ ಹೋಗ್ಬೇಕಂತ. ಇದು ಚುನಾವಣೆ ಬ್ಯುಸಿಯಲ್ಲಿದ್ದೀವಿ, ಹಾಗಾಗಿ ಸ್ವಲ್ಪ ಬ್ಯುಸಿ ಇದ್ದೀವಿ. ಈಗ ಹೋಗ್ಬೇಕಂತ ತೀರ್ಮಾನ ಮಾಡಿದ್ದೀವಿ, ಅದು ಹೊರಟಿದ್ದೀವಿ. ಪಕ್ಷದ ಆಗು ಹೋಗುವ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಈಗಿರ್ತಕ್ಕಂಥ ಸರ್ಕಾರದಲ್ಲಿ ಅವಧಿನಲ್ಲಿರ್ತಕ್ಕಂಥ ಮಂತ್ರಿಗಳಿಗೂ 3 ವರ್ಷಗಳ ಕಾಲ ಅವಕಾಶವನ್ನು ಕೊಟ್ಟಾಗಿದೆ. ಏನು 3 ಹಿರಿಯ ಶಾಸಕರು ಅವರ ಮಿನಿಸ್ಟ್ರಿಯಿಂದ ಹೊರಗಡೆ ಇರ್ತಕ್ಕಂಥವ್ರಿಗೂ ಕೂಡ ನಮಗೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ಮನವಿಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ದೀವಿ. ಮಂತ್ರಿ ಮಂಡಲ ರೀಚಾರ್ಜ್ ಮಾಡಿ ನಮಗೆಲ್ಲ ಮಂತ್ರಿ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಅದೇ 2.5 ವರ್ಷದಲ್ಲೇ ಮಾಡಬೇಕಾಗಿತ್ತು. ಬಟ್ ನನಗೆ ಅವರು 1 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಆಗಲಿಲ್ಲ. ಈಗ 3 ವರ್ಷ ಆಗ್ಬಿಟ್ಟಿದೆಯಲ್ಲ. ಅದು ಈಗೆಲ್ಲ ನಾವೊಂದು 30-32 ಜನ ಹಿರಿಯ ಶಾಸಕರೆಲ್ಲ ಹೋಗಿ ಹೈಕಮಾಂಡ್ಗೆ ಮನವಿ ಮಾಡಿ ಆದಷ್ಟು ಬೇಗನೆ ಇನ್ನು ಉಳಿದ 2 ವರ್ಷಕ್ಕಾರು ನಮಗೆ ಕೊಡಿ ಅಂತ ಕೇಳಕ್ಕೆ ಹೋಗ್ತಾ ಇದ್ದೀವಿ. ಹೇಳಿದ್ನಲ್ಲಪ್ಪ, ಈ 30 ತಿಂಗಳು ಆಗಿರೋದ್ರಿಂದ ಪಕ್ಷ ಏನಾದರೂ ಹೈಕಮಾಂಡ್ ತೀರ್ಮಾನ ಮಾಡಿ ಕ್ಯಾಬಿನೆಟನ್ನು ಪುನರ್ರಚನೆ ಮಾಡ್ತಕ್ಕಂಥ ಅವಕಾಶ ಒದಗಿ ಬಂದರೆ 3 ಬಾರಿ ಮತ್ತು ಅದ್ರ ಮೇಲೆ ಗೆದ್ದಂತರಿಗೂ ಸಹ ಒಂದು 3 ಜನಕ್ಕೆ ಅವಕಾಶ ಮಾಡಿಕೊಡಿ. ಯಾರಿಗ್ಯಾರ ಕೊಡಿ,
ಅವಕಾಶ ಮಾಡಿಕೊಡಿ ಅಂತಕ್ಕಂಥ ವಿನಂತಿ ಮಾಡಲಿಕ್ಕೆ ಹೋಗ್ತೇವಿನ ಬೇರೆ ಏನು ನಮ್ಮದು ಉದ್ದೇಶ ಇಲ್ಲ. ಒಟ್ಟಾರೆ ರಾಜ್ಯದ 2 ಬೈ ಎಲೆಕ್ಷನ್ ಏನೋ ಮುಗಿದಿದೆ. ಪಂಚರಾಜ್ಯಗಳ ಪೈಕಿ ಇನ್ನೂ 2 ಬೃಹತ್ ರಾಜ್ಯಗಳ ಚುನಾವಣೆ ಬಾಕಿ ಇದೆ. ಇಂಥ ಹೊತ್ತಲ್ಲಿ ಪುನರ್ರಚನೆ ಹಾಗೂ ಹಿರಿಯರು ಸಂಪುಟ ಸೇರುವ ಬೇಡಿಕೆಯ ಬಗ್ಗೆ ಹೈಕಮಾಂಡ್ ಸ್ಪಂದನೆ ಯಾವ ರೀತಿ ಇರುತ್ತೆ ಅನ್ನೋದೇ ಕುತೂಹಲ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.